ವೀಕ್ಷಕರೇ, ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಮಂಕಾಳ ವೈದ್ಯರ ಹೆಸರು ಹಂಗ್ ನಾಪತ್ತೆ ಆಗೋಯ್ತು. ಸೊ ಮಂಕಾಳ ವೈದ್ಯಗೆ ಚಾನ್ಸ್ ಮಿಸ್ ಆಯ್ತು. ಜನರೇ ಎಲ್ಲದಕ್ಕೂ ತೀರ್ಮಾನ ಕೊಡ್ತಾರೆ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಮಂಕಾಳ ವೈದ್ಯ ಮಾರ್ಮಿಕವಾಗಿ ಮಾತನಾಡಿರೋದು. ಚಾಮುಂಡಿ ಬೆಟ್ಟದಲ್ಲಿ ಮಂಕಾಳ ವೈದ್ಯ ಮಾತನಾಡಿರೋದು. ಅಂದು 10 ಗಂಟೆಗೆ ಸಿಎಂ ಕಾಲ್ ಮಾಡಿ ನಿಮ್ಮ ಹೆಸರಿದೆ ಅಂದ್ರು. ಅದಾದ 1 ಗಂಟೆಯಲ್ಲೇ ಮಲ್ಲಣ್ಣಗೆ ಚಾನ್ಸ್ ಕೊಟ್ವಿ ಅಂದ್ರು. ಏನೇನು ನಡೆಯುತ್ತೆ ಎಂಬುದು ನನಗಂತೂ ಗೊತ್ತಿಲ್ಲ ಅಂತೇಳಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದಾರೆ ನೋಡೋಣ. ನಾನು ಪ್ರತಿ ವರ್ಷ ಬರ್ತೀನಿ. ಆಷಾಢ ಮಾಸದಲ್ಲಿ ಶುಕ್ರವಾರ ಬಂದು ಪೂಜೆ ಮಾಡಿ ಹೋಗ್ತೀನಿ ಪ್ರತಿ ವರ್ಷ. ಇವತ್ತಿನಿಂದ ಅಲ್ಲ, ಇದು ಬಹಳ ವರ್ಷದಿಂದ. ನಾನು ಬಹಳ ದೇವರ ಭಕ್ತ. ನಾನು ಏನು ವ್ಯತ್ಯಾಸ ಆಗಿದೆ? ಏನೋ ಹೈಕಮಾಂಡ್ ಅಥವಾ ನಮ್ಮ ಮುಖ್ಯಮಂತ್ರಿಗಳು ಏನೋ ನಿರ್ಧಾರ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಫೋನ್ ಮಾಡಿ ಹೇಳಿದ್ರು, ಒಂದು 10 ಗಂಟೆಗೆ ಹೇಳಿದ್ರು, ನಿಂದು ಕ್ಲಿಯರ್ ಆಗಿದೆಪ್ಪ, ರೆಡಿ ಆಗಂದಡಿ. ಕಡೆಗೆ ಒಂದು 11 ಗಂಟೆಗೆ ಮತ್ತೆ ಫೋನ್ ಬಂತು, ಇಲ್ಲ ಹೀಗೆ ನಾವು ಚೇಂಜ್ ಆಗಿದೆ, ಅದು ಬೇರೆಯವ್ರಿಗೆ ಆಗ್ತಾ ಇದೆ ನಡಿ. ಏನಂತ ಕಾರಣ ಕೊಟ್ಟರು? ಇಲ್ಲ, ಇವರು ಮಲ್ಲಣ್ಣನಿಗೆ ಮಾಡಬೇಕು, ನಾವು ಮಲ್ಲಣ್ಣ ಅಂತ ಹೇಳ್ತಾರೆ ಅವ್ರಿಗೆ. ಇಲ್ಲ, ಅವ್ರ ಅವಶ್ಯಕತೆ ಅದೇ ನಮ್ಮ ಪಕ್ಷಕ್ಕೆ, ಅದಕ್ಕೆ ತಗೊಂಡಿದ್ದಾರೆ ಅವರು. ನಮ್ಗೆ ಕ್ಷೇತ್ರಕ್ಕೆ ನಮ್ಮ ಅವಶ್ಯಕತೆ ಅದ, ಕ್ಷೇತ್ರಕ್ಕೆ ಬಿಟ್ಟಿದ್ದಾರೆ, ಜಿಲ್ಲೆಗೆ ಬಿಟ್ಟಿದ್ದಾರೆ. ಬಿಡಿ, ಹೌದು ಮಾತಾಡಿದೆ. ಆಗಿಂದಾಗ ಅವ್ರ ಮನೆಗೆ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಮಾತಾಡ್ಬೇಕಲ್ಲ, ಮಾತಾಡೋದಷ್ಟೇ. ನಿರಾಸೆ ಯಾಕೆ ಆಗ್ತದ್ರಿ? ನಾವೇನು ಮಂತ್ರಿ ಆಗ್ಬೇಕು ಅಂದೇಳಿ ಬಂದಿದ್ದಲ್ಲ. ನನ್ನ ಕ್ಷೇತ್ರದ ಜನ ಏನೋ MLA ಮಾಡಿದ್ರು, ಪಕ್ಷಕ್ಕೆ 140 ಸೀಟ್ ಬಂತು, ಸರ್ಕಾರ ಬಂತು, 3 ವರ್ಷ ಮಂತ್ರಿ ಆಗಿದ್ದೇನೆ, ಒಳ್ಳೆ ಕೆಲಸ ಮಾಡಿದ್ದೇನೆ, ಎಲ್ಲೂ ಒಂಚೂರು ಹೆಸರಾಳು ಮಾಡ್ಕೊಂಡೆ. ನನ್ಗೇನು ಕೆಲಸ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಮಾಡಿದ್ದೇನೆ. ಒಂದ್ ಗಂಟೆಲಿ ಇಡೀ ರಾಜ್ಯಕ್ಕೆ ಮಂತ್ರಿ ಇಲ್ಲದೆ ಇದ್ರು, ಇಡೀ ಕ್ಷೇತ್ರಕ್ಕೆ ಮಂತ್ರಿ ಆಗ್ಬಿಟ್ಟಿದ್ರಿ 1 ಗಂಟೆ ಅವರಲ್ಲಿ. ಈಗ ಮತ್ತೆ ಅದನ್ನ ತೆಗೆದ್ರು ಅಂತಂದಾಗ ನಿಮ್ಮ ಬೆಂಬಲಿಗರು ರಿಯಾಕ್ಟ್ ಮಾಡಿದ್ರು, ನಮ್ಗೇನು ಅನ್ನಿಸ್ಲಿಲ್ವಾ ಅಂತ. ನೋಡ್ರಿ, ಈಗ ಇಡೀ ರಾಜ್ಯದಲ್ಲಿ ಅಲ್ಲಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. 34 ಬಿಟ್ಟು 35 ಮಂತ್ರಿ ಮಾಡ್ಲಿಕ್ಕೆ ಆಗ್ತದೇನ್ರಿ? ಆಗೋದಿಲ್ಲ. ಈಗ ಆಯ್ತು, ನನಗೆ ಕೊಡ್ಬೇಕು, ಯಾರನ್ನೋ ತೆಗಿಬೇಕಲ್ಲ. ಕೊಟ್ಟು ತೆಗೆದ್ರಲ್ಲ ಅಂತ ಎಲ್ಲಿ ನೋಡುವ, ಅವ್ರೇನು ಹೈಕಮಾಂಡ್ ಅವರು ಎಲ್ಲ ಮೀಟಿಂಗ್ ಮಾಡಿ ಒಂದು 2 ತಿಂಗಳ ಇಟ್ಕೊಂಡು ಎಲ್ಲ ಮಾಡಿ, ಎಲ್ಲ ಕಮ್ಯುನಿಟಿಯವರಿಗೆ ಎಲ್ಲರಿಗೂ ನ್ಯಾಯ ಕೊಡುವಂತ ಲೀಸ್ಟ್ ಅನ್ನ ಮಾಡಿ ಕಳಿಸಿದ್ರು. ಅದ್ರಲ್ಲಿ ವ್ಯತ್ಯಾಸ ಆಗಿದೆ. ನೋಡುವ ಮುಂದೆ ಏನಾಗ್ತದ ಅಂದ್ರೆ. ಕರಾವಳಿ ಭಾಗಕ್ಕೆ ಅನ್ಯಾಯ ಆಗ್ಲಿಲ್ವಾ ಅಂತೇಳಿ ಸರ್ ಮಿನಿಸ್ಟರ್ ಕೊಡದೆ ಕರಾವಳಿ ಬಗ್ಗೆ ನೋಡಿ.